ಇವಾಗ ಹೇಳ್ತಾ ಇದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇವಾಗ ಏನಂತ ಹೇಳಿದ್ರೆ ಇದು MLM ಸಿಸ್ಟಮ್ಗೆ ಮತ್ತೆ ಮೆಟಾಫೋರ್ಸ್ಗೆ ಡಿಫ್ರೆನ್ಸ್ ಏನಿದೆ ಸರ್? ನಾವು ಇದುವರೆಗೂ ನಾನು ಕೂಡ 6 ರಿಂದ 8 ವರ್ಷ ಏನ್ ಮಾಡಿದೀನಿ ಸರ್ MLM ಸಿಸ್ಟಮ್ ಅಲ್ಲಿ. ಸರ್ ಇದು ಲಾಸ್ಟ್ ಪೇಜ್ ಸರ್. ಇದು ಸರ್ ದಯವಿಟ್ಟು ಈ ಕಡೆ ಕೇಳಿ ಸರ್, ಇದು ಲಾಸ್ಟ್ ಪೇಜ್. ಇದು ತುಂಬಾ ಇಂಪಾರ್ಟೆಂಟ್ ಪೇಜ್ ಇದೆ ಸರ್. ನಾನು ಕೂಡ 6 ರಿಂದ 8 ವರ್ಷ ಏನ್ ಮಾಡಿದೀನಿ MLM ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದೀನಿ. ಅಲ್ಲಿ ಸಕ್ಸಸ್ ಆಗಿಲ್ಲ ಸರ್. ಓಕೆ ಸರ್, ಈಗ MLM ಗೆ ಮತ್ತೆ ಮೆಟಾಫೋರ್ಸ್ ಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ನಾನು ಕೂಡ 6 ರಿಂದ 8 ವರ್ಷ MLM ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಸರ್. MLM ಸಿಸ್ಟಮ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ 90% ಮೋಟಿವೇಶನ್ ಸರ್. ಕಮ್ಯುನಿಟಿ ಬೇಸ್ ಇಂಡಸ್ಟ್ರೀಸ್ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ನಾನು 2010 ರಿಂದ 20 ಅವಾಗ ಅಲ್ಲಿ ಏನಾಗ್ತಿದೆ, ಪ್ರಾಡಕ್ಟ್ ಬೇಸ್ ಅಲ್ಲಿ ತುಂಬಾ ಕಂಪನಿಗೆ ನಾವು ವರ್ಕ್ ಮಾಡ್ತಾ ಇದೀವಿ. ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಸೂಟು ಬೂಟ್ ಹಾಕೊಂಡು ಲಕ್ಸರಿ ಕಾರ್ ತಗೊಂಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ 500 ರೂಪಾಯಿ ಪೇಮೆಂಟ್ ತಗೊಂಡಿದ್ದೆ. ಇವಾಗ ನಾನು ಪ್ರತಿ ತಿಂಗಳು 5 ಲಕ್ಷ ತಗೋತಾ ಇದ್ದೀನಿ, 10 ಲಕ್ಷ ಪೇಮೆಂಟ್ ತಗೋತಾ ಇದ್ದೀನಿ ಅಂತ ಹೇಳಿ ಏನ್ ಮಾಡ್ತಾರೆ, 99% ಮೋಟಿವೇಶನ್ ಮಾಡ್ತಾರೆ. ಮೋಟಿವೇಶನ್ ಇಂದ ಬದಲಾಗುತ್ತೆ ಸರ್? ಮೋಟಿವೇಶನ್ ಇಂದ ಬದುಕಲಿಕ್ಕೆ ಆಗೋದಿಲ್ಲ. ಓಕೆ ಸರ್. ಸರ್ ಇವಾಗ ನೋಡಿ, ಒಬ್ಬ ವ್ಯಕ್ತಿಗೆ ಇವತ್ತು 1,000 ಬರಬೇಕು ಅಂತ ಇಷ್ಟಪಡ್ತಾನೆ. ಅಂತ ವ್ಯಕ್ತಿಗೆ 1,000 ಬರೋ ಜಾಗದಲ್ಲಿ 10,000 ಬಂತು ಅಂತ ಹೇಳಿದ್ರೆ ಅದೇ ದೊಡ್ಡ ಮೋಟಿವೇಶನ್. ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಯಾವುದೂ ಇಲ್ಲ. ಆದ್ರೆ ಪ್ರೆಸೆಂಟ್ ನಮಗೆ ಮೆಟಾಫೋರ್ಸ್ ಅಲ್ಲಿ ಬರ್ತಾ ಇದೆ ಸರ್. ಸರ್ ಈ ವೀಕ್ ಸರ್ ಪ್ರತಿ ತಿಂಗಳು ನಾನು ಇಲ್ಲಿಂದ ಮೆಟಾಫೋರ್ಸ್ ಅಲ್ಲಿ ಏನು ಮಾಡಿಲ್ಲ, ತುಂಬಾ ಲೇಸಿಯಾಗಿ ವರ್ಕ್ ಮಾಡಿದ್ದೀನಿ ಅಂದ್ರೂ ಕೂಡ 50,000 to 1 lakh rupees ಅರ್ನ್ ಮಾಡ್ತಾ ಇದ್ದೀನಿ ಮೆಟಾಫೋರ್ಸ್ ಅಲ್ಲಿ. ಇಂಥ ಒಂದು ಗ್ರೇಟ್ ಅಪಾರ್ಚುನಿಟಿ ಕೊಟ್ಟಂತ ನಮ್ಮ ಅಪ್ಲೈನ್ ಚಿರಂಜೀವಿ ಸರ್ ಅವರಿಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇಂಥ ಒಂದು ಗೋಲ್ಡನ್ ಅಪಾರ್ಚುನಿಟಿನ ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ವರ್ಕ್ ಮಾಡಿ ಸಕ್ಸಸ್ ಆಗಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಇವಾಗ MLM ಗೆ ಮತ್ತೆ ಮೆಟಾಫೋರ್ಸ್ಗೆ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಸಾಫ್ಟ್ವೇರ್ MLM ಅನ್ನೋದು ಒಂದು ಸಿಂಗಲ್ ಸಾಫ್ಟ್ವೇರ್. ಅವಾಗ ಹೇಳಿದ್ನಲ್ಲ ಸರ್, ಒಂದು ಸಿಂಗಲ್ ಸಾಫ್ಟ್ವೇರ್ ಅಲ್ಲಿ ರನ್ ಆಗುತ್ತೆ MLM ಅನ್ನೋ ಕಂಪನಿ. ಅಂದ್ರೆ ಒಂದು MD ಒಂದು ಆಧೀನದಲ್ಲಿ, ಒಂದು MD ಕಂಟ್ರೋಲ್ ಅಲ್ಲಿ ಏನಂತ ರನ್ ಆಗುತ್ತೆ MLM ಅನ್ನೋ ಕಂಪನಿ. ಅದೇ ಸರ್ ಮೆಟಾಫೋರ್ಸ್ ಅನ್ನೋದು ಬ್ಲಾಕ್ ಚೈನ್ ಟೆಕ್ನಾಲಜಿ ರನ್ ಆಗುತ್ತೆ. ಇದನ್ನ 0.1% ಚೇಂಜ್ ಮಾಡಕ್ಕೆ ಆಗೋದಿಲ್ಲ ಸರ್. ನೆಕ್ಸ್ಟ್ ಪಾಯಿಂಟ್ ಸರ್, ಅಲ್ಲ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸೆಂಟ್ರಲೈಸ್ ಸರ್. ಸೆಂಟ್ರಲೈಸ್ ಅಂತ ಹೇಳಿದ್ರು, ಡಿಸೆಂಟ್ರಲೈಸ್ ಅಂದ್ರೆ ಏನು? ಸೆಂಟ್ರಲೈಸ್ ಅಂತ ಹೇಳಿದ್ರೆ MD ಕಂಟ್ರೋಲ್ ಇರುವಂತದ್ದು, ಡಿಸೆಂಟ್ರಲೈಸ್ ಅಂತ ಹೇಳಿದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇರುವಂತದ್ದು. ಅದಾದ್ಮೇಲೆ ಸರ್ ಚೇಂಜಸ್ ಮತ್ತೆ ನೋ ಚೇಂಜಸ್, ಥರ್ಡ್ ಪಾಯಿಂಟ್. ಅಂದ್ರೆ ನೀವು MLM ಸಿಸ್ಟಮ್ ಅಲ್ಲಿ ಏನಾದ್ರೂ ID ಚೇಂಜ್ ಮಾಡಬಹುದು, ಪ್ಲಾನ್ ಚೇಂಜ್ ಮಾಡಬಹುದು, ಪ್ರೊಡಕ್ಟ್ ಚೇಂಜ್ ಮಾಡಬಹುದು, ಏನಾದ್ರೂ ಚೇಂಜ್ ಮಾಡಬಹುದು ಒಬ್ಬ MD. ಆದ್ರೆ ಇಲ್ಲಿ ನೋ ಚೇಂಜಸ್, 0.1% ಇಲ್ಲಿ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ, ಚೇಂಜ್ ಮಾಡೋಕೆ ಆಗೋದಿಲ್ಲ ಡಿಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ. ಅದಾದ್ಮೇಲೆ ಸರ್ ಇನ್ವೆಸ್ಟ್ಮೆಂಟ್ ಇದೆ, ಅದಾದ್ಮೇಲೆ ಇಲ್ಲಿ ನೋ ಇನ್ವೆಸ್ಟ್ಮೆಂಟ್ ಸರ್. ಇವತ್ತು MLM ಸಿಸ್ಟಮ್ ಅಲ್ಲಿ ನೀವು ಒಂದು 100 ಜನಕ್ಕೆ ಪ್ಲಾನ್ ಹೇಳಿ, 10 ಜನಕ್ಕೆ ಪ್ಲಾನ್ ಹೇಳಿ, ಅದರಲ್ಲಿ 9 ಜನ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ